ಆದಿತ್ಯ ಸರ್ ಫೋನ್ ಮಾಡ್ತಾ ಇದ್ದಾರೆ. ಮೇಡಮ್, ಎಷ್ಟು ದಿನ ಫೇಮಸ್ ಆಗಿದ್ದ ಬ್ರ್ಯಾಂಡ್ ಅಂಬಾಸಿಡರ್ ಇದಕ್ಕಿದ್ದಕ್ಕೆ ನಾ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದಿಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗಾದ್ರೆ ಕಂಪನಿ ಭವಿಷ್ಯ? ಕಂಪನಿಗೆ ಹೊಸ ಭವಿಷ್ಯ ಅನ್ಕೊಳ್ಳಿ, ಹೊಸ ಲುಕ್ ಅಂಡ್ ಫೀಲ್ ಇರುತ್ತೆ. ಯಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದ್ದೀರಾ ಮೇಡಮ್? ಅದನ್ನ ಈ ಸರ್ತಿ ನಾನು ಹೇಳೋದಿಲ್ಲ, ಆಯ್ಕೆ ಮಾಡೋದನ್ನ ನಿಮಗೆ ಬಿಟ್ಟಿದ್ದೀನಿ. ನಮ್ಗ? ಎಸ್, ಮೀಡಿಯಾ ಅಂದರೆ ಜನಪ್ರತಿನಿಧಿಗಳು. ಜನರಿಗೆ ಏನು ಬೇಕು ಏನು ಬೇಡ ಅನ್ನೋದು ನಿಮಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರುತ್ತೆ ಹೇಳಿ? ನೀವು ಹೇಳಿರೋಂಥ ಕ್ವಾಲಿಟೀಸ್ ಇರೋರನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ಕೊಂಡು ಬರ್ತೀವಿ. ದ ಗ್ರೇಟ್ ಮೈಂಡ್ ಬಿಹೈಂಡ್ ಆದಿತ್ಯ ಹರ್ಬಲ್ ಪ್ರಾಡಕ್ಟ್ಸ್ ಇವತ್ತು ಆ ಬ್ರೇನನ್ನೇ ಬ್ರೇನ್ ವಾಶ್ ಮಾಡಿ ಮಣ್ಣಿಗೆ ನೀರನ್ನು ಬಿಟ್ಟಾಗಿದೆ. ಪಾರ್ವತಿ ಪಟ್ಟದಿಂದ ಕೆಳಗಿಳಿದು ಮತ್ತೆ ಮುಸ್ರೆ ತಿಕ್ಕೋ ಪ್ರಾಡಕ್ಟ್ ಆಗಿದ್ದಾಳೆ. ಇಷ್ಟು ದಿನ ಟ್ರೇಲರ್ ತೋರ್ಸಾಗಿದೆ, ಇನ್ಮುಂದೆ ಪೂರ್ತಿ ಪಿಕ್ಚರ್ ತೋರಿಸೋ ಸಮಯ ಬಂದಿದೆ. ಸಿನಿಮಾ ರೋಚಕ ತಿರುವುಗಳನ್ನು ಕಾಣೋ ಎಲ್ಲ ಸಾಧ್ಯತೆಗಳಿವೆ. ತಿರುವಲ್ಲಿ ಯಾರು ಉಳ್ಕೋತಾರೆ, ಯಾರು ಉರುಳೋಗ್ತಾರೆ ಅನ್ನೋದು ಇಷ್ಟರಲ್ಲೇ ಗೊತ್ತಾಗತ್ತೆ. ಸಿನಿಮಾ ಟೈಟಲ್ ಅರಸನ ಕೋಟೆ ಪತನ, ಅದ್ರ ಕೆಳಗಡೆ ಅಖಿಲಾಂಡೇಶ್ವರಿ ಅಧೋಗತಿ. ಈ ರೀತಿ ಫ್ರೀಡಮ್ ಕೊಡ್ತಿದ್ದೀರಾ, ಡೇಂಜರಸ್ ಅನ್ನಿಸ್ತಿಲ್ವಾ? ಜೀವನ ಪೂರ್ತಿ ಕೆಂಡದ ಮೇಲೆ ನಡೆದಿರೋಳಿಗೆ ಡೇಂಜರ್ ಅನ್ನೋ ಪದದ ಅರ್ಥನೇ ಮರ್ತು ಹೋಗಿದೆ. ನೀವೇ ಹೇಳಿ, ನಮ್ಮ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಹೇಗಿರಬೇಕು? ಮೇಡಮ್, ನಿಮ್ಮ ಪ್ರಾಡಕ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸದ್ ಮಾಡೋಕ್ಕೆ ಸಿದ್ಧವಾಗಿರೋ ಪ್ರಾಡಕ್ಟು. ಹಾಗಾಗಿ ಆ ಸ್ಟ್ಯಾಂಡರ್ಡ್ನ ಬ್ಯೂಟಿಫುಲ್ ಇಂಟರ್ನ್ಯಾಷನಲ್ ಮಾಡೆಲ್ ಆದರೆ ಒಳ್ಳೆಯದು. ಬರೀ ಇಂಡಿಯಾದಲ್ಲ, ಅವ್ರ ಮುಖ ನೋಡಿ ಹೊರ ಜಗತ್ತು ಕೂಡ ತಕ್ಷಣ ಕನೆಕ್ಟ್ ಆಗಿಬಿಡ್ಬೇಕು. ಬಿಸ್ನೆಸ್ಗೆ ಬೇಕಾದ ಚಾಕಚಕ್ಯತೆ ಇರಬೇಕು. ಆಯ್ಕೆ ಮಾಡೋ ಅವಕಾಶ ನಿಮ್ಮ ಎದುರಿಗೆ ಇದೆ ಅತ್ತೆ. ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಇಂಟರ್ನ್ಯಾಷನಲ್ ಮಟ್ಟದ ಪ್ರಾಡಕ್ಟ್ ಆಗಿರೋದ್ರಿಂದ ನಾಳೆ ಹೊರದೇಶಗಳಲ್ಲಿ ನಮ್ಮ ದೇಶನ, ನಿಮ್ಮ ಪ್ರಾಡಕ್ಟ್ನ ಅದೇ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡೋ ವ್ಯಕ್ತಿ ಬೇಕು ಮೇಡಮ್. ಈಗ ನೀವೇ ಹೇಳಿ ಮೇಡಮ್, ಇಷ್ಟೆಲ್ಲ ಗುಣಗಳಿರೋ ವ್ಯಕ್ತಿ ಇಷ್ಟು ಕಮ್ಮಿ ಸಮಯದಲ್ಲಿ ನಿಮ್ಗೆ ಸಿಗ್ತಾರೆ ಅಂತ ಅನ್ಸುತ್ತಾ? ಸಿಕ್ಕಿದ್ದಾಯ್ತು. ಯಾರು ಮೇಡಮ್ ನಿಮ್ಮ ಕಂಪನಿಯ ಹೊಸ ಬ್ರ್ಯಾಂಡ್ ಅಂಬಾಸಿಡರ್? ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಪ್ರೆಸೆಂಟ್ ಮಾಡೋ ಮುಖ, ದೇಶ ವಿದೇಶಗಳಲ್ಲಿ ಚಾಕಚಕ್ಯತೆಯಿಂದ ಮಾತಾಡೋ ಹುಡುಗಿ, ದೊಡ್ಡ ವ್ಯಕ್ತಿತ್ವ, ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋ ವಿದ್ಯೆ ಇರೋಳು, ನಮ್ಮ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ನನ್ ಅದರ್ ದ್ಯಾನ್ ಅನುಷ್ಕಾ. ಫುಟೇಜ್ ಬಂದ್ರೆ ನಿಮ್ ಕೈಗೆ ಏನಾಯ್ತು? ಪ್ರಪಂಚನೇ ಬೆನ್ನು ತೋರಿಸಿ ನನ್ನ ಬಿಟ್ಟು ಹೋಗೋ ಟೈಮಲ್ಲಿ ನಿನ್ನೊಬ್ಳನ್ನ ನಂಬಿದ್ದೆ. ತಪ್ಪು ಮಾಡ್ಬಿಟ್ಟೆ, ನಿನ್ನ ನಂಬಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನಾಯ್ತು ದೊಡ್ಡ ಯಜಮಾನ್ರೆ? ನಾನು ಏನ್ ಮಾಡ್ದೆ? ಮಾಡಕ್ಕಿನ್ ಏನು ಉಳಿದಿದೆ? ಇಡೀ ಪ್ರಪಂಚನೇ ನನ್ನ ಕಡೆ ಬೆರಳು ತೋರಿಸಿ ನಗೋ ಹಾಗೆ ಮಾಡಿದ್ದಾಯ್ತಲ್ಲ. ಯಾವ ಉದ್ದೇಶ ಇಟ್ಕೊಂಡಿದ್ದೀನಲ್ಲ ಮಾಡಿದೆ ಪಾರ್ವತಿ? ನಾನು ಏನು ತಪ್ಪು ಮಾಡಿದ್ದೆ? ಮೊದಲು ನಾನು ಏನ್ ಮಾಡ್ದೆ ಅಂತ ಹೇಳಿ. ಪ್ರೆಸ್ ಮೀಟ್ ಕರೆದು ಇಡೀ ಪ್ರಪಂಚನೇ ನೋಡೋ ಹಾಗೆ ನಿನ್ನ ನಿರ್ಧಾರ ಸಾರಿ ಹೇಳಿದ್ಯಲ್ಲ. ಬೇಕು ಅಂತಾನೆ ನಾಟಕ ಮಾಡಿದ್ಯೋ ಅಥವಾ ನಿನ್ನ ಬುದ್ಧಿ ಕೆಟ್ಟಿತ್ತೋ? ಯಾವ ಧೈರ್ಯದ ಮೇಲೆ ನೀನು ಪ್ರೆಸ್ ಮೀಟ್ ಕರೆದೆ?
ಇದನ್ನೆಲ್ಲ ಹೇಳಕ್ ನಿನಗೆ ಯಾರು ಹೇಳ್ಕೊಟ್ಟಿದ್ದು? ಹೇಗ್ ನೀ ನಿರ್ಧಾರ ತಗೊಂಡೆ? ನಾನು ಸ್ವ ಇಚ್ಛೆಯಿಂದ ಈ ನಿರ್ಧಾರ ತಗೊಂಡೆ ದೊಡ್ಡೇಶ್ವರೇ. ಇದಕ್ಕೆ ಯಾರ ಒತ್ತಡನೂ ನನಗಿರ್ಲಿಲ್ಲ, ಇದಕ್ಕೆ ಯಾರ ಕುಮ್ಮಕ್ಕೂ ಬೇಕಾಗಿರ್ಲಿಲ್ಲ. ನನಗನ್ನಿಸ್ತು, ನಾನು ಮಾಡಿದೆ. ಪಾರ್ವತಿ, ಏನ್ ಮಾತಾಡ್ತಾ ಇದೀಯಾ? ನೀನ್ ಮಾತಾಡ್ತಾ ಇರೋ ಅರ್ಥನಾದ್ರೂ ನಿನ್ಗೆ ಗೊತ್ತಿದ್ಯಾ? ನೀನ್ ತಗೊಂಡಿರೋ ನಿರ್ಧಾರ ಎಂಥದ್ದು ಅನ್ನೋ ಪರಿಜ್ಞಾನ ಆದ್ರೂ ನಿನಗಿದ್ಯಾ? ಇದೆ. ನನಗೆ ನನ್ನ ಮೇಲೆ ಸಂಪೂರ್ಣ ಹಿಡ್ತಾ ಇದ್ದಾಗಲೇ ನಾನು ಈ ನಿರ್ಧಾರ ತಗೊಂಡಿದ್ದು. ಇನ್ನು ಫೋಟೋ ತೆಗೆಸ್ಕೊಳ್ಳೋ ಕೆಲಸ, ಜನರ ಮಧ್ಯೆ ಪ್ರತಿನಿಧಿಯಾಗಿ ನಿಲ್ಲೋ ಯೋಚನೆ ನನಗಿಲ್ಲ. ಈ ಕಂಪನಿಯ ಯಾವುದೇ ನಿರ್ಧಾರಗಳನ್ನ ನೀನ್ ತಗೊಳ್ಳೋ ಆಗಿಲ್ಲ. ನೀನು ಆದಿತ್ಯ ಹರ್ಬಲ್ ಪ್ರಾಡಕ್ಟ್ಸ್ ನ ಭಾಗಿ ಅಷ್ಟೇ. ಇಷ್ಟ ಇಲ್ಲದೆ ಕಷ್ಟಪಟ್ಟು ಈ ಕಂಪನಿಲಿ ಕೆಲಸ ಮಾಡೋದಕ್ಕಿಂತ ಸ್ವಂತವಾಗಿ ನಿರ್ಧಾರ ಮಾಡಿ ಕೆಲಸ ಬಿಡೋದು ನನಗೂ ಕ್ಷೇಮ, ನೀವು ಕನಸು ಕಟ್ಟಿ ಬೆಳೆಸಿರೋ ಈ ಕಂಪನಿಗೂ ಕ್ಷೇಮ. ನೀನ್ ಕೆಲಸ ಮಾಡೋದು ಬಿಡೋದು ಎಲ್ಲಿ, ಹೇಗೆ, ಯಾವಾಗ ಅನ್ನೋದನ್ನ ನೀನಲ್ಲ ಪಾರ್ವತಿ ಹೇಳೋದು, ನಾನು. ನೀನು ನಮ್ಮ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್. ನಿನ್ನ ಮುಂದಿಟ್ಕೊಂಡು ನಾನು ಅದೆಷ್ಟೋ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಅವಸರದ ನಿರ್ಧಾರಗಳನ್ನ ತಗೊಂಡು ನನಗೆ ಆಪತ್ತು ತರಬೇಕು ಅಂತ ನಿಂತ್ಕೊಂಡಿದ್ಯಾ? ನಾನು ನಿಮಗೆ ಕೆಟ್ಟದ್ದು ಬಯಸ್ತೀನ ದೊಡ್ಡೇಶ್ವರೇ? ನಾನು ಈ ಪಟ್ಟದಲ್ಲಿದ್ರೆ ನನಗೂ ತೊಂದರೆ, ನನ್ನಿಂದ ನಿಮಗೂ ತೊಂದರೆ. ನೀವೆಷ್ಟೇ ಒತ್ತಾಯ ಮಾಡಿದ್ರು ನಾನು ಈ ಕೆಲಸ ಮಾಡೋದಿಲ್ಲ ದೊಡ್ಡೇಶ್ವರೇ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಾನ್ ಬಿಡ. ಎಲ್ರು ನಿಮ್ ಹಠಗಳನ್ನ ನನ್ನ ಮೇಲೆ ಪ್ರಯೋಗ ಮಾಡಿ ನನ್ನ ಕೈಗೊಮ್ಮೆ ಮಾಡ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ. ನಿನಗೆ ಶಂಕದಿಂದ ಬಂದ್ರೆ ತೀರ್ಥ ಅಲ್ವಾ? ಯಾರ ಹತ್ರ ಹೇಳ್ಸಿದ್ರೆ ನೀನ್ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಕೆಲಸ ಮಾಡೋದಕ್ಕೆ ರೆಡಿ ಆಗಿರು. ಅಮ್ಮ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಅಮ್ಮ ಪ್ಲೀಸ್, ನಾನು ಹೇಳಿದ್ನ ದಯವಿಟ್ಟು ಕೇಳಿ. ಇದು ನಮ್ಮಿಬ್ಬರಿಗೂ ತುಂಬಾ ಮುಖ್ಯವಾದ ವಿಚಾರ. ಅಪ್ಪ ಪ್ಲೀಸ್, ನೀವಾದ್ರೂ ಹೇಳಿ. ಅಖಿಲ, ನನಗೆ ಯಾರ ಕುಮ್ಮಕ್ಕೂ ಬೇಕಾಗಿಲ್ಲ ರಘು. ಯಾರ ಮಾತಿಗೆ 3 ಕಾಸಿನ ಬೆಲೆನೂ ಇಲ್ವೋ ಅಂಥವ್ರು ಗೋಡೆಗಳ ಹತ್ರ ಮಾತಾಡ್ಕೋಬಹುದು. ಏನ್ ವಿಚಾರ ಆದಿತ್ಯ? ಪಾರ್ವತಿ ನಮ್ಮ ಕನಸನ್ನ ನನ್ಸ್ ಮಾಡಕ್ಕಿದ್ದಂತ ಸೇತುವೆ ಈಗ ಸಡನ್ ಆಗಿ ಆ ಫೇಸ್ ತೆಗೆದು ಇನ್ನೊಂದು ಫೇಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ರೆಪ್ರೆಸೆಂಟ್ ಮಾಡಿದ್ರೆ ನಮ್ಮ ಕಂಪನಿ ಫಾಲೋಯಿಂಗ್ಸ್ ಅಬ್ರಪ್ಟ್ ಆಗಿ ಡೌನ್ ಆಗುತ್ತೆ. ನೀವೇ ಅಲ್ವಾ ಅಮ್ಮ ಪಾರ್ವತಿನ ನಮ್ಮ ಕಂಪನಿ ಲಕ್ಕಿ ಚಾರ್ಮ್ ಅಂದಿದ್ದು. ಈಗ ಆ ಲಕ್ಕಿ ಚಾರ್ಮ್ ಇಲ್ಲದೆ ನಮ್ಮ ಕಂಪನಿ ಏಳಿಗೆ ಆಗೋದಾದ್ರೂ ಹೇಗೆ? ಪ್ರೆಸ್ ಮೀಟ್ ಕರೆದು ತನ್ನ ಡಿಸಿಷನ್ನ ಹೇಳೋ ಬುದ್ಧಿ ಆಗಲಿ ಧೈರ್ಯ ಆಗಲಿ ಅವಳಿಗಿಲ್ಲ. ಅದು ನಿಮಗೂ ಚೆನ್ನಾಗಿ ಗೊತ್ತು. ಯಾರೋ ಹಚ್ಚಿರೋ ಬೆಂಕಿ ಎಲ್ಲೋ ಸುಡ್ತಾ ಇದೆ. ಸುಡ್ತಾ ಇರೋದು ನಮ್ಮ ಆಸೆ, ಕನಸು, ನಂಬಿಕೆ ಅನ್ನೋದನ್ನ ನಾವು ಮರ್ತು ಬಿಟ್ಟಿದ್ದೀವಿ. ಅಮ್ಮ ಪ್ಲೀಸ್, ನೀವಿವಾಗ ಮಾತಾಡದೆ ಹೋದ್ರೆ ಇನ್ನು 2 ದಿನದಲ್ಲಿ ಈ ಕುತಂತ್ರದ ಹಿಂದೆ ಇರೋ ವ್ಯಕ್ತಿನ ನಿಮ್ ಕಣ್ಮುಂದೆ ತಂದು ನಿಲ್ಲಿಸ್ತೀನಿ. ನೀವೇ ಮುಂದೆ ನಿಂತು ಆಗ್ತಾ ಇರೋ ಅನಾಹುತದಿಂದ ನಮ್ಮೆಲ್ಲರನ್ನು ಕಾಪಾಡಿ ಆ ವ್ಯಕ್ತಿಗೆ ಶಿಕ್ಷೆ ಕೊಡಿ. ಯಾರು ಯಾರಿಗೂ ಶಿಕ್ಷೆ ಕೊಡೋ ಅವಶ್ಯಕತೆ ಇಲ್ಲ. ಅರಸನ ಕೋಟೆಯಲ್ಲಿ ಯಾವ ಸಮಯದಲ್ಲಿ ಯಾರಿಂದ ಏನು ಕೆಲಸ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡೋಳು ಒಬ್ಬಳೆ, ಅದು ನಾನು. ಹಾಗೆ ಈ ನಿರ್ಧಾರ ತಗೊಂಡಿರೋದು ಕೂಡ ನಾನೇ. ಎಷ್ಟೋ ಜನರ ವಯಸ್ಸಿನಷ್ಟು ನನಗೆ ಅನುಭವ ಆಗಿದೆ. ನನ್ನ ಕಂಪನಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ನಾನು ಯಾರಿಂದನೋ ಕಲಿಬೇಕಾಗಿಲ್ಲ. ನಿರ್ಧಾರಕ್ಕೆ ಬದ್ಧರಾಗಿದ್ರೆ ಇರಬಹುದು, ಇಲ್ಲ ಅಂದ್ರೆ ಮೇಡಮ್, ಕಾಫಿ. ಪಾರ್ವತಿ,
ನಿನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಪಾರ್ವತಿ. ಮೇಡಮ್, ಮತ್ತೆ ಮೈ ಮೇಲೆ ಗಲೀಜ್ ಬಟ್ಟೆ, ಕೈಯೆಲ್ಲ ಕೊಳಕು ಮುಸ್ರೆ, ಕಾಫಿ ಟ್ರೇ, ನೀನ್ ಮತ್ತೆ ನಿನ್ ಹಳೆ ಕೆಲ್ಸಕ್ಕೆ ಹೋಗ್ತಿರೋದು ನೋಡಿ ಕಣ್ ತುಂಬಿ ಬರ್ತಿದೆ ಪಾರ್ವತಿ. ನನಗೂ ವಾಪಸ್ ಈ ಕೆಲ್ಸಕ್ಕೆ ಬಂದಾಗಿಂದ ಮನಸ್ಸು ನಿರಾಳವಾಗಿದೆ ಮೇಡಮ್. ಮುಸ್ರೇನೋ ಗಲೀಜೋ ಮನ್ಸಿಗೆ ತೃಪ್ತಿ ಕೊಡ್ತಿದೆ ಮೇಡಮ್. ಇಷ್ಟು ದಿನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕೂತು ಕೂತು ಅಭ್ಯಾಸ ಆಗಿತ್ತೇನೋ. ಮೈಕೈ ಎಲ್ಲ ಜಡ್ ಹಿಡಿದು ಕೆಲಸ ಮರ್ತು ಹೋಗಿರ್ಲಿಲ್ಲ ತಾನೆ? ಮೇಡಮ್, ನನ್ನ ಬದುಕಲ್ಲಿ ಯಾವ ಕೆಲಸ ಮಾಡಿದ್ರು ಕೆಲಸ ಕದಿಯೋ ಬುದ್ಧಿ ನನಗಿಲ್ಲ. ಅಡುಗೆ ಮಾಡೋದಾಗ್ಲಿ, ಫೋಟೋ ತೆಗೆಸ್ಕೊಳ್ಳೋದಾಗ್ಲಿ ಎಲ್ಲದರಲ್ಲೂ ಶ್ರದ್ಧೆ ಇದ್ದೇ ಇರುತ್ತೆ ಮೇಡಮ್. ಅಖಿಲಮ್ಮ ಅವ್ರ ಮನೇಲಿ ಇತ್ಕೊಂಡು ಈ ಮೌಲ್ಯಗಳನ್ನೆಲ್ಲ ಕಲಿದೇ ಇದ್ರೆ ಹೇಗೆ ಮೇಡಮ್? ಸೊ ನಿನ್ನ ಪ್ರಕಾರ ಆ ಕೆಲಸದಿಂದ ಈ ಕೆಲ್ಸಕ್ಕೆ ಬಂದ್ಮೇಲೂ ಯಾವ ವ್ಯತ್ಯಾಸ ಆಗಿಲ್ಲ ಅಂತ್ಯಾ? ಈ ಕೆಲಸದ ಮೇಲೆ ಪ್ರೀತಿ ಒಲವು ಹೆಚ್ಚಿರೋದ್ರಿಂದ ಆಸಕ್ತಿ ಜಾಸ್ತಿ ಅಷ್ಟೆ. ಅದು ಬಿಟ್ಟು ಅಂಥ ಬದಲಾವಣೆ ಏನೂ ಆಗಿಲ್ಲ ಮೇಡಮ್. ಇನ್ನು ಮುಂದೆ ಆಗುತ್ತೆ. ನಿಧಾನವಾಗಿ ಚೂಪಾಗಿರೋ ಚೂರಿ ಬೆನ್ನಿಗೆ ತಾಕಿ ಗೊತ್ತಾಗದ ಹಾಗೆ ಒಳಗಿರ್ದು ಯಾವಾಗ ಜೀವ ಹೋಗತ್ತೋ ಆಗ ಆಗಿರೋ ಬದಲಾವಣೆ ಗೊತ್ತಾಗತ್ತೆ. ಮೇಡಮ್, ಚೂರಿ ಜೀವ ಏನು ಹೇಳ್ತಿದ್ದೀರಾ ಮೇಡಮ್? ಏನಿಲ್ಲ, ಇಷ್ಟರಲ್ಲೇ ಬದಲಾವಣೆಗಳು ನಿನ್ನ ಕಣ್ಣೆದುರುಗಡೆ ಬಂದು ತಾಂಡವ ಆಡೋಕ್ ಶುರು ಮಾಡತ್ತೆ. ನೀನ್ ಯಾವ ಸ್ಥಾನದಲ್ಲಿರ್ತೀಯ, ನಾನು ಯಾವ ಸ್ಥಾನದಲ್ಲಿರ್ತೀನಿ ಅನ್ನೋ ಬದಲಾವಣೆ. ನೀವು ನನ್ನನ್ನು ನಿಮ್ಮ ಮಟ್ಟಕ್ಕೆ ಹೋಲಿಸ್ಕೊಳ್ತಿರೋದೇ ತಪ್ಪಲ್ವಾ ಮೇಡಮ್? ನನಗೆ ತಪ್ಪು ಒಪ್ಪುಗಳನ್ನ ಹೇಳ್ಕೊಡ್ತೀಯ ಪಾರ್ವತಿ? ಈ ಕಂಪನಿನ ಯಾವ ಮಟ್ಟಕ್ಕೆ ಬೆಳೆಸ್ತೀನಿ ಅನ್ನೋ ಅಂದಾಜ್ ಕೂಡ ನೀನ್ ಮಾಡ್ಕೊಂಡಿರಲ್ಲ. ನೋಡ್ತಿರು, ಈ ಅನುಷ್ಕಾ ಮನ್ಸ್ ಮಾಡಾಗಿದೆ. ನನ್ನ ಗುರಿ ನಿಮ್ಮ ಗುರಿ ಒಂದೇ ಆಗಿರೋವಾಗ ನಿಮ್ಮ ಬಗ್ಗೆ ಅಸೂಯೆ ಪಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಮೇಡಮ್. ನೀವು ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋ ಯೋಚನೆ ಮಾಡೋ ವಿದ್ಯೆನೂ ನನಗಿಲ್ಲ ಮೇಡಮ್. ಕಂಪ್ನಿ ಬೆಳಿಬೇಕಷ್ಟೆ. ನೀನು ಆಡ್ತಿರೋ ನಾಟಕ ನೋಡಿದ್ರೆ ಇಲ್ಲೇ ಹೂತಾಕ್ಬಿಡೋಣ ಅನ್ಸುತ್ತೆ. ಪಾರ್ವತಿ, ಏನೇ ಹೇಳು, ಕಂಪನಿಲಿ ನೀನಿದ್ದಿದ್ರೆ ಕಳೆ ಬೇರೆ ಇರ್ತಿತ್ತು. ಕ್ಷಮಿಸ್ಬಿಡು, ನಾನು ನಿನ್ನ ಸ್ಥಾನಕ್ಕೆ ಬಂದ್ಬಿಟ್ಟೆ. ನೀನು ಯಾಕೆ ಯಾರ್ಯಾರ ಹತ್ರನೋ ಸಾರಿ ಕೇಳ್ತಾ ಇದೀಯ ಅನುಷ್ಕಾ? ಆದಿ, ಅನುಷ್ಕಾ, 4 ದಿನ ಎಲ್ಲ ಕಡೆ ಕಾಣಿಸ್ಕೊಂಡು 5ನೇ ದಿನ ಜನ ಗುರ್ಸಕ್ಕೆ ಶುರು ಮಾಡಿದ ತಕ್ಷಣ ಜನಕ್ಕೆ ದಿಮಾಗ್ ಬರಕ್ಕೆ ಶುರು ಆಗೋ ಕಾಲ ಇದು. ಸೃಷ್ಟಿ ಮಾಡ್ದವನ್ಗೆ ಸಗಣಿ ಮೆತ್ತು ಬಿಡ್ತಾರೆ. ಮೇಲ್ ಹತ್ತೋದಕ್ಕೆ 1000 ಹೆಜ್ಜೆ, ಕೆಳಗೆ ಬೀಳೋದಕ್ಕೆ 1 ಹೆಜ್ಜೆ ಸಾಕು. ಒಂದಂತೂ ಸತ್ಯ ಅನುಷ್ಕಾ, ಎಲ್ಲದಕ್ಕೂ ಎಲ್ಲರಿಗೂ ರೀಪ್ಲೇಸ್ಮೆಂಟು ಆ ದೇವರು ಸೃಷ್ಟಿ ಮಾಡಿರ್ತಾನೆ. ಇವಾಗ ನೀನು ನಮ್ಮ ಕಂಪ್ನಿಗೆ ಬಂದಿದ್ಯಾ, ನಿನ್ನ ಫೇಸು ನಮ್ಮ ಕಂಪ್ನಿ ಲಕ್ಕಿ ಚಾರ್ಮ್ ಆಗೋದ್ರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ. ನಾವಿಬ್ಬರು ಜೊತೆಯಾಗಿ ಈ ಕಂಪ್ನಿನ ಟಾಪ್ ಲೆವೆಲಿಗೆ ತಗೊಂಡು ಹೋಗ್ತೀವಿ, ಆ ನಂಬಿಕೆ ನನಗಿದೆ. ಇಲ್ಲಿ ನೀನು ಯಾರ ಹತ್ರನೂ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಎಸ್ ಬೇಬಿ, ನನ್ನ ಬಗ್ಗೆ ಇಷ್ಟೆಲ್ಲ ಕನಸು ಕಂಡಿದ್ಯಲ್ಲ, ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ ಆದಿ. ಬೇರೆಯವ್ರ ಹಾಗೆ ನೀನು ಕೈಕೊಟ್ಟು ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೈ ಹಿಡ್ದಾದ್ಮೇಲೆ ಕೈ ಬಿಟ್ಟು ಹೋಗೋ ಮಾತೇ ಇಲ್ಲ ಆದಿ. ನಾನೇನು ಬರ್ತೀನಿ. ಟೇಕ್ ಕೇರ್. ಯು ಟು. ಅಖಿಲ, ದಿನ 9 ಗಂಟೆ ಹೊತ್ತಿಗೆ ನಿದ್ದೆ ಮಾಡೋ ಶಿಸ್ತನ್ನು ಬೆಳೆಸ್ಕೊಂಡಿರೋಳು ನೀನು. ಇವತ್ತೇನು ಇನ್ನೂ ಓದ್ತಾ ಕೂತಿದ್ಯಾ? ಇಷ್ಟೊತ್ತಾಯ್ತು. ನಿದ್ದೆ ಹಾರು ಹೋಗಿದೆ ರಘು. ನಿದ್ದೆ ಹಾರೋಗಿದೆಯೋ, ನೆಮ್ಮದಿಯಾಗಿ ನಿದ್ದೆ ಮಾಡೋ ದಿನಗಳು ಹಾರೋಗಿದೆಯೋ ಗೊತ್ತಾಗ್ತಾ ಇಲ್ಲ. ಅರ್ಥ? ವಯಸ್ಸು, ಆಲೋಚನೆಗಳು ಅರ್ಥ ಆಗ್ತಾ ಇಲ್ಲ. ನನಗೂ ನಿದ್ದೆ ಬರ್ತಾ ಇಲ್ಲ ಅಖಿಲ. ಏನಾಯ್ತು ರಘು? ತುಂಬು ಕುಟುಂಬದಲ್ಲಿ ಸುತ್ತಲೂ ಮಕ್ಕಳ ನಗು, ಮಾತು, ಸಡಗರ, ಸಂಭ್ರಮ, ಇದು ಎಲ್ಲವೂ
ನಮ್ಮ ಮನೆಯನ್ನು ಆವರಿಸ್ಕೊಂಡಿತ್ತು. ಅದು ಯಾವ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತು ಗೊತ್ತಿಲ್ಲ. ಅಖಿಲ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ದೇಹ ದಣದಿರಬೇಕು ಅಥವಾ ಮನಸ್ಸು ತೃಪ್ತಿಯ ಘಟ್ಟ ಮುಟ್ಟಿ ನೆಮ್ಮದಿ ಕಂಡುಕೊಂಡಿರಬೇಕು. ಆದರೆ ಇಲ್ಲಿ ನಮ್ಮ ದೇಹ ದಣದಿಲ್ಲ, ದುಡ್ಡಿನ ಸುಖ ಇದೆ, ಬಾಂಧವ್ಯದ ಸಂತೋಷ ಇಲ್ಲದೆ ಮನಸ್ಸು ತೃಪ್ತಿ ಕಳ್ಕೊಂಡಿದೆ, ನಿದ್ದೆ ಹಾರೋಗಿದೆ. ಮತ್ತೆ ಆ ಸಂತೋಷದ ದಿನಗಳು ಯಾವಾಗ ಮರುಕಳಿಸುತ್ತೋ ಅಂತ ಎದುರು ನೋಡ್ತಾ ಇದ್ದೀನಿ. ಹಳೇದನ್ನೇ ಮೆಲುಕು ಹಾಕ್ತಾ ಹೃದಯನ ಕರಗಿಸ್ಕೊಳ್ಳೋ ಟೊಳ್ಳು ಪ್ರಯತ್ನ ಮಾಡದೇ ಇರೋದೇ ಒಳ್ಳೇದು ರಘು. ಅದು ವ್ಯರ್ಥ. ಕಾಲ ಕೂಡಿ ಬಂದಾಗ ಎಲ್ಲ ಸರಿ ಹೋಗುತ್ತೆ. ಯೋಚನೆಗಳನ್ನೆಲ್ಲ ಬದಿಗೊತ್ತಿ ಕಣ್ಣು ಮುಚ್ಚಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರ್ಬಹುದೇನೋ. ಅಖಿಲ, ಮಲ್ಕೊಳ್ತೀನಿ ರಘು. ಆದಿತ್ಯನ ಫೋಟೋ ತಂತರಾನ್ ಬಾ ಅಣ್ಣ, ಇಲ್ಲಿ ಬಂದು ಕೂತ್ಕೋ. ಯಾಕೆ ಸೌಜನ್ಯ? ಕೂತ್ಕೋ, ಹೇಳ್ತೀನಿ ಬಾ. ಆರಾಮಾಗಿ ಕೂತ್ಕೋ. ಯಾಕೆ ಸೌಜನ್ಯ? ಆರಾಮಾಗಿ ಕೂತ್ಕೋ. ನೀನು ಕಣ್ಮುಚ್ಚು, ಇವಾಗ ಕಣ್ಮುಚ್ಚು. ಇವಾಗ ಆರಾಮಾಗಿ ಮಲ್ಕೋ, ನಿನ್ ಟೆನ್ಷನ್ ಎಲ್ಲ ಹೋಗುತ್ತೆ. ನೀನ್ ಆರ್ಡರ್ ಮಾಡಿರೋ ಊಟ ಬಂದಾಗ ನಾನೇ ತಿನ್ನಿಸ್ತೀನಿ. ಕೈ ಬೇರೆ ಏಟ್ ಮಾಡ್ಕೊಂಡಿದ್ಯಲ್ಲ. ನನಗೇನು ತೊಂದರೆ ಇಲ್ಲ, ನಾನೇ ತಿಂತೀನಿ. ಜಾಸ್ತಿ ಮಾತಾಡಿದ್ರೆ ಅಷ್ಟೇ, ನಿನ್ ತಂಗಿ ಮೇಲೆ ಆಣೆ. ಊಟ ಬರುತ್ತೆ ಬಂದಾಗ ನಾನೇ ತಿನ್ನಿಸ್ತೀನಿ. ಆಯ್ತಮ್ಮ, ನೀನು ಮೊದಲು ಹೋಗು ತಾಯಿ. ಓಕೆ, ಬಾಯ್. ಸೌಜನ್ಯ, ನಾನು ಆನ್ಲೈನ್ ಆರ್ಡರ್ ಮಾಡಿದ ಫುಡ್ ಬಂತಾ? ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಬೇಗ ಕೊಡು, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಬೇಡ ಬೇಡ, ನಾನೇ ತಿನ್ನಿಸ್ತೀನಿ ಅಂತ ಆಣೆ ಬೇರೆ ಮಾಡಿದ್ಯಾ, ನೀನೇ ತಿನ್ನಿಸು. ಏನ್ ಸುಮ್ಮನೆ ನಿಂತಿದ್ಯಾ? ಬೇಗ ತಿನ್ಸು ಸೌಜನ್ಯ, ನನಗೆ ಹೊಟ್ಟೆ ಹಸಿತಾ ಇದೆ. ವಾವ್, ಸಖತ್ತಾಗಿದೆ. ಇನ್ಮೇಲೆ ಆನ್ಲೈನ್ ಆರ್ಡರ್ ಮಾಡೋದೇ ಒಳ್ಳೇದು. ಎಲ್ಲರೂ ಆ ಪಾರ್ವತಿ ಮಾಡೋ ಅಡುಗೆನೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದು ಅದರಂಗೆ ಇದೆ. ಇಲ್ಲ ಇಲ್ಲ, ಇನ್ಫ್ಯಾಕ್ಟ್ ಇದು ಅದಕ್ಕಿಂತ ತುಂಬ ಚೆನ್ನಾಗಿದೆ. ಇನ್ಮೇಲೆ ನಾನು ಆನ್ಲೈನ್ ಆರ್ಡರ್ ಮಾಡೇ ತಿಂತೀನಿ. ಥ್ಯಾಂಕ್ಸ್. ಈ ಸ್ಪೆಷಲ್ ಊಟನ ನಿನ್ನ ಕೈಯಾರೆ ತಿನ್ನಿಸಿ ಇನ್ನೂ ಸ್ಪೆಷಲ್ ಮಾಡಿಬಿಟ್ಟೆ. ಐ ಲವ್ ಯು, ಐ ಲವ್ ಯು. ಅಯ್ಯೋ, ಅಖಿಲಮ್ನವ್ರು ಫೋನ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ವೇ? ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದಾ? ಬಾ,
ಈ ವಿಷಯ ಮೊದಲು ದೊಡ್ಡ ಯಜಮಾನ್ರಿಗೆ ಹೇಳಬೇಕು. ಈ ಹನುಮಂತು ಯಾಕೆ ಫೋನ್ ತೆಗಿತಾ ಇಲ್ಲ? ಅಯ್ಯೋ, ದೊಡ್ಡ ಯಜಮಾನ್ರು ಯಾಕೋ ಫೋನ್ ತೆಗಿತಾ ಇಲ್ವೇ? ತಗೊಳ್ಳಿ ಯಜಮಾನ್ರು, ಫೋನ್ ತಗೊಳ್ಳಿ. ಯಜಮಾನ್ರು ಫೋನ್ ತೆಗಿತಾ ಇಲ್ಲ. ಅಖಿಲಮ್ಮನವ್ರು ಫೋನ್ ಮಾಡ್ತಾ ಇದ್ದಾರೆ. ಏನಾಗ್ತಿದೆಯಪ್ಪ, ಒಂದು ಗೊತ್ತಾಗ್ತಿಲ್ವೇ, ಏನು ಮಾಡೋದು? ಮತ್ತೆ ಫೋನ್ ಮಾಡ್ತಿದ್ದಾರೆ ಅಮ್ಮ ಅವರು. ಏನಾದರೂ ಆಗಲಿ, ತೆಗೆದೇ ಇದ್ರೆ ಇನ್ನೊಂದು ಮನೆ ಬರುತ್ತೆ, ಮಾತಾಡ್ಬಿಡೋಣ. ಹಲೋ ಹನುಮಂತು, ಆಗ್ಲೇ ಫೋನ್ ಮಾಡಿದ್ದೆ, ಎಲ್ಲಿದೀಯಾ? ಫೋನ್ ಯಾಕೆ ತೆಗಿತಿಲ್ಲ? ಅಮ್ಮವ್ರೆ, ಅದು ಇಲ್ಲಿ ಟೀ ಕುಡಿಯೋಣ ಅಂತ ಬಂದೆ. ಏನು ವಿಷಯ ಅಮ್ಮವ್ರೆ? ನಾನು ಪರ್ಸ್ ತರೋದು ಮರ್ತ್ಬಿಟ್ಟಿದ್ದೀನಿ. ಪೂಜೆಗೆ 9 ನಿಂಬೆ ಹಣ್ಣು ಬೇಕು, ತಂದು ಕೊಡ್ತೀಯಾ? ನಿನ್ನ ಹತ್ರ ದುಡ್ಡಿದೆ ತಾನೇ? ನಿಂಬೆಹಣ್ಣ? ಸರಿ ಸರಿ ಅಮ್ಮವ್ರೆ, ವ್ಯವಸ್ಥೆ ಮಾಡ್ತೀನಿ. ಸರಿ, ಬೇಗ ಬಂದ್ಬಿಡು. ಏನು ಸಾರ್ಥಿ ಇಷ್ಟೊಂದು ಸರಿ ಮಿಸ್ ಕಾಲ್ ಕೊಟ್ಟಿದ್ದಾರಲ್ಲ? ಯಜಮಾನ್ರೆ, ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ತೆಗಿತಿಲ್ಲ ನೀವು? ಯಾಕೆ ಸಾರ್ಥಿ ಗಾಬರಿ ಆಗಿದ್ದೀರಾ? ಏನಾಯ್ತು? ಅಮ್ಮ ಅವ್ರು ಫೋನ್ ಮಾಡಿದ್ರು. ಅಮ್ಮನಾ? ಏನಂತೆ? ಅಯ್ಯೋ, ಗಾಬರಿ ಆಗಬೇಡಿ. ಅದು ಪೂಜೆಗೆ ನಿಂಬೆಹಣ್ಣು ಬೇಕಂತೆ, 9 ನಿಂಬೆಹಣ್ಣು. ಅದನ್ನು ಹೇಗಾದರೂ ಮಾಡಿ ಅಮ್ಮವ್ರಿಗೆ ತಲುಪಿಸ್ಬೇಕಲ್ಲ. ಸಾರ್ಥಿ, ನಾನು ನಿಂಬೆಹಣ್ಣು ಹೇಗೆ ತೊಗೊಂಡೋಗ್ಲಿ? ಏನಾದರೂ ಮಾಡಿ ಯಜಮಾನ್ರೆ, ನನಗೂ ಏನು ತೋರಿಸ್ತಾ ಇಲ್ಲ. ಸರಿ ಬಿಡಿ, ನಾನು ನೋಡ್ಕೋತೀನಿ. ಸರಿ ದೊಡ್ಡ ಯಜಮಾನ್ರೆ. ಇವರಿಂದ ಒಂದೊಂದಲ್ಲ ಆಗೋದು. ನಿಂಬೆ ಹಣ್ಣು ತರಕ್ಕೆ ಹೇಳಿ ಎಷ್ಟೊತ್ತಾಯ್ತು? ಈ ಹನುಮಂತು ಯಾಕೆ ಇನ್ನೂ ಬಂದಿಲ್ಲ? ಇವಾಗ ಮಹಾಮಂಗಳಾರತಿ ಆಗೋ ಸಮಯ. ನಿಂಬೆಹಣ್ಣಿನ ದೀಪ ಹಚ್ಚೋರೆಲ್ಲ ಹಚ್ಚಬಹುದು. ಮುತ್ತೈದೆಯರು 9 ನಿಂಬೆಹಣ್ಣು 18 ದೀಪ ಹಚ್ಚಬೇಕು. ಕನ್ಯೆಯರು 5 ನಿಂಬೆಹಣ್ಣು 10 ದೀಪ ಹಚ್ಚಬೇಕು. ಏನಪ್ಪ, ನಮ್ಮ ಡ್ರೈವರ್ನ ನೋಡಿದ್ರಾ? ಇಲ್ಲಿ ಒಳಗಡೆ ಹೋದ್ರು ಮೇಡಮ್. ಹೌದಾ?